ಅಧ್ಯಾಯ 4 ಹೊಸ ಧರ್ಮಗಳ ಉದಯ ಪ್ರಶ್ನೋತ್ತರಗಳು. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. 1. ಗೌತಮ ಬುದ್ಧರು ಡ್ಯಾಸ್ ಎಂಬಲ್ಲಿ ಜನಿಸಿದರು. ಉತ್ತರ ಲುಂಬಿನಿ. 2. ಬುದ್ಧರು ತನ್ನ ಉಪದೇಶವನ್ನು ಡ್ಯಾಸ್ ಭಾಷೆಯಲ್ಲಿ ಬೋಧಿಸಿದರು. ಉತ್ತರ ಪಾಲಿ. 3. ಜಿನ ಎಂದರೆ ಡ್ಯಾಸ್ ಅನ್ನು ಗೆದ್ದವನು ಎಂದರ್ಥ. ಉತ್ತರ ಮೋಹವನ್ನು. 4. ಜೈನ ಧರ್ಮದ 23ನೇ ತೀರ್ಥಂಕರ ಡ್ಯಾಸ್. ಉತ್ತರ ಪಾರ್ಶ್ವನಾಥ. 5. ಜೈನ ಧರ್ಮದಲ್ಲಿ ಬಿಳಿಯ ವಸ್ತ್ರ ಧರಿಸಿರುವವರು ಡ್ಯಾಸ್ ಪಂಥೀಯರು. ಉತ್ತರ ಶ್ವೇತಾಂಬರ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಗೌತಮ ಬುದ್ಧರು ಜನಿಸಿದ ಸ್ಥಳ ಯಾವುದು? ಉತ್ತರ ಗೌತಮ ಬುದ್ಧರು ನೇಪಾಳದ ಕಪಿಲವಸ್ತು ಸಮೀಪದ ಲುಂಬಿನಿಯಲ್ಲಿ ಜನಿಸಿದರು. ಪ್ರಶ್ನೆ 2. ಗೌತಮ ಬುದ್ಧರ ತಂದೆ ತಾಯಿ ಯಾರು? ಉತ್ತರ ಗೌತಮ ಬುದ್ಧರ ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ಪ್ರಶ್ನೆ 3. ಗೌತಮ ಬುದ್ಧರು ತನ್ನ ಮೊದಲ ಉಪದೇಶವನ್ನು ಎಲ್ಲಿ ನೀಡಿದರು? ಉತ್ತರ ಬುದ್ಧರು ಉತ್ತರ ಪ್ರದೇಶದ ವಾರಣಾಸಿ ಬಳಿ ಸಾರನಾಥ ಎಂಬಲ್ಲಿ ತನ್ನ ಮೊದಲ ಉಪದೇಶವನ್ನು 5 ಶಿಷ್ಯರಿಗೆ ನೀಡಿದರು. ಪ್ರಶ್ನೆ 4. ಧರ್ಮಚಕ್ರ ಪ್ರವರ್ತನ ಎಂದರೇನು? ಉತ್ತರ ಗೌತಮ ಬುದ್ಧರು ತನ್ನ ಮೊದಲ ಉಪದೇಶವನ್ನು ಮೊದಲ ಬಾರಿಗೆ ನೀಡಿದ ಘಟನೆಯನ್ನು ಧರ್ಮಚಕ್ರ ಪ್ರವರ್ತನ ಎನ್ನುವರು. ಪ್ರಶ್ನೆ 5. ಮಹಾವೀರರು ಯಾವ ಸ್ಥಳದಲ್ಲಿ ಜನಿಸಿದರು? ಉತ್ತರ ಮಹಾವೀರರು ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಜನಿಸಿದರು. ಪ್ರಶ್ನೆ 6. ಮಹಾವೀರರ ತಂದೆ ತಾಯಿ ಯಾರು? ಉತ್ತರ ಮಹಾವೀರರ ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಾಲಾದೇವಿ. ಪ್ರಶ್ನೆ 7. ಮಹಾವೀರರು ಏನೆಂದು ಬೋಧಿಸಿದರು? ಉತ್ತರ ಮಹಾವೀರರು ಹಿಂಸೆ, ಕಳ್ಳತನ, ಸಂಪತ್ತಿನ ಸಂಗ್ರಹ ಮಾಡದಿರಲು, ಸುಳ್ಳು ಹೇಳದಿರಲು ತನ್ನ ಅನುಯಾಯಿಗಳಿಗೆ ಬೋಧಿಸಿದರು. ಪ್ರಶ್ನೆ 8. ಜೈನ ಧರ್ಮದ 2 ಪಂಥಗಳು ಯಾವುವು? ಉತ್ತರ ಜೈನ ಧರ್ಮದಲ್ಲಿ ಶ್ವೇತಾಂಬರ ಮತ್ತು ದಿಗಂಬರ ಎಂಬ 2 ಪಂಥಗಳು. ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ. ಪ್ರಶ್ನೆ 1. ಬುದ್ಧರ ಉಪದೇಶಗಳೇನು? ಉತ್ತರ ಜಗತ್ತು ಅಪಾರ ದುಃಖದಿಂದ ಕೂಡಿದೆ. ಆಸೆಯೇ ದುಃಖದ ಮೂಲ. ಆಸೆಯನ್ನು ಜಯಿಸಿದವರು ನಿರ್ವಾಣ ಹೊಂದುವರು ಅಥವಾ ಮುಕ್ತಿಯನ್ನು ಹೊಂದುವರು. ದುಃಖದ ನಿವಾರಣೆಗಾಗಿ ಒಳ್ಳೆಯ ನೋಟ, ಒಳ್ಳೆಯ ಸಂಕಲ್ಪ, ಒಳ್ಳೆಯ ಮಾತು, ಒಳ್ಳೆಯ ಕಾರ್ಯ ಮೊದಲಾದ 8 ಮಾರ್ಗಗಳನ್ನು ಸೂಚಿಸಿದರು. ಇವಲ್ಲದೆ ತನ್ನ ಅನುಯಾಯಿಗಳಿಗೆ ಹಿಂಸೆ, ಮದ್ಯಪಾನ, ಭ್ರಷ್ಟಾಚಾರ ಮಾಡದಿರಲು, ಸುಳ್ಳು ಹೇಳದಿರಲು ನಿಯಮ ವಿಧಿಸಿದರು. ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಲಾಗಿದೆ. 1. ಗೌತಮ ಬುದ್ಧ ಬೌದ್ಧ ಧರ್ಮದ ಸ್ಥಾಪಕ. 2. ಮಹಾವೀರ ಜೈನ ಧರ್ಮದ ಸ್ಥಾಪಕ. 3. ಶ್ರಾವಣಬೆಳಗೊಳ ಜೈನರ ಧಾರ್ಮಿಕ ಕೇಂದ್ರ. 4. ತ್ರಿಪಿಟಕ ಬೌದ್ಧರ ಪವಿತ್ರ ಗ್ರಂಥಗಳು.